ನಮಸ್ಕಾರ, ನನ್ನ ಹೆಸರು ಮಾಂತೇಶ್ ಹಿರಯ್ಯ ಹಿರೇಮಠ ಅಂತ, ಸೆಕೆಂಡ್ ಬೆಂಚಿ. ನಮಗೆ ಈ ಜೀವಾಮೃತದಿಂದ ಇಷ್ಟು ಅನುಕೂಲ ಆಗೈತಂದ್ರೆ, ಮೊದಲು ನಾವೆಲ್ಲ ಈ ಯೂರಿಯಾ ಗೊಬ್ಬರ ಆಗಲಿ, DAP ಆಗಲಿ ಹೊಲಗಳಿಗೆಲ್ಲ ಯೂಸ್ ಮಾಡ್ಕೊಂಡು ಹೊಂಟಿದ್ದು, ಫಲ ಬಡು ಆಗತ್ತಿತ್ತು. ಆಮೇಲೆ ನಮ್ಮ BDS ಸಂಸ್ಥೆದವರು, ಆಮೇಲೆ ನಿಮ್ಮ ಸೇವ್ ಇಂಡಿಯಾ ಫಾರ್ಮರ್ ಅವರು ಇವರೆಲ್ಲ ನಮಗೊಂದು ಸಲಹೆ ಕೊಟ್ಟರು. ನಿಮ್ಮ ಹೊಲಗಳು ಮೊದಲು ಇದನ್ನು ಮಾಡ್ಕೋರಿ ಅಂತೇಳಿ. ಆಮೇಲೆ ಜೀವಾಮೃತ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ನಮ್ಗೆ ಕರ್ಕೊಂಡೋಗಿ ಟ್ರೈನಿಂಗ್ ಕೊಟ್ಟರು. ಈ ಜೀವಾಮೃತ ಹೆಂಗೆ ಮಾಡಿದ್ವು ಅಂತಂದ್ರೆ 10 kg ಸಗಣಿ, ಆಮೇಲೆ 5 ಲೀಟ್ರ್ ಈ ಗೋಮಂತ್ರ, ಆಮೇಲೆ 2 kg ಕಡ್ಲಿ ಹಿಟ್ಟು, ಆಮೇಲೆ ಒಂದು ಸ್ವಲ್ಪ ಹೊಲದಂದ ಮಣ್ಣು, ಅದರಿಂದ ಇದನ್ನೆಲ್ಲ ಹಾಕಿ 2 kg ಬೆಲ್ಲ ಹಾಕ್ಯಾರ 7 ದಿನ ಒಂದು ಲೆವೆಲ್ ತಿರುಗಿಸ್ಕೊಂತ ಇರಬೇಕು. ಯಾವ ಟೈಪ್ ತಿರುಗಿಸ್ಬೇಕಪ್ಪ ಅಂದ್ರೆ, ಗಡಿಯಾರ ಯಾವ ಟೈಪ್ ತಿರುಗ್ತೈತಲ್ಲ ಆ ಟೈಪ, ಇದೇ ಟೈಪ 7 ದಿನ ತಿರುಗಿಸ್ಕೊಂತ ಇರ್ಬೇಕು. 7 ದಿನ ಆದಮೇಲೆ ನಾವು ಬೆಳಿಗ್ಗೆ ಪಂಪ್ನಲ್ಲಿ ಆದ್ರೂ ಯೂಸ್ ಮಾಡಿರಿ, ಇಲ್ಲಾಂದ್ರೆ ನೀವು ಹಾಗೆ ಬಡ್ಡಿಗಳಿಗೆ ಸುರಿಕೊಂತ ಹೋದ್ರೆ ಭಾಳ ಅನುಕೂಲ. ಪಂಪ್ನ್ಯಾಗ ಮಾಡೋದ್ರಿಂದ ಪೂರಾ ಎಲೆ ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ಭಾಳ ಕಳ ತೋರಿಸ್ತೈತಿ. ಇದರಿಂದ ಏನಾಕೈತೆ ಅಂದ್ರೆ ಪೀಕಿಗೆ ನೀರು ಸ್ವಲ್ಪ ಕಮ್ಮಿ ಇದ್ರೂ ಪೀಕ್ ಕಳ ಕಳ್ಕೋದಿಲ್ಲ, ಚಂದ ಭಾಳ ಇರ್ತೈತಿ. ಈ ಗೊಬ್ಬರ ಹಾಕೋದ್ರಿಂದ ನೀರು ಸ್ವಲ್ಪ ಕಮ್ಮಿ ಆತಂದ್ರೆ ಪೀಕೆಲ್ಲ ಒಣಗಿ ಹೋಗ್ಬಿಡ್ತೈತಿ. ಅದರಿಂದ ಜೀವಾಮೃತ ಇದು ಭಾಳ ಅನುಕೂಲ ಐತಿ. ಎಲ್ಲ ರೈತರು ಇದನ್ನು ಮಾಡಿರಿ. ನಮ್ಮ BDS ಸಂಸ್ಥೆದಾರರು, ಸೇವ್ ಇಂಡಿಯಾ ಫಾರ್ಮರ್ ಅವರು, ಇದರಿಂದ ಇವ್ರಿಗೆಲ್ಲರಿಗೂ ರೈತರ ಪರವಾಗಿ ನನ್ನ ಪರವಾಗಿನೂ ಧನ್ಯವಾದಗಳು.